ಮನುಷ್ಯನ ಉಳಿವಿಗೆ ಪ್ರಾಣಿ ಪಕ್ಷಿಗಳ ಉಳಿವು ಅತಿ ಮಹತ್ವವಾಗಿದೆ. ಅವುಗಳ ಸಂರಕ್ಷಣೆಯ ಕೆಲಸ ಕೇವಲ ಅರಣ್ಯ ಇಲಾಖೆಯದ್ದಷ್ಟೇ ಅಲ್ಲ, ಸಮುದಾಯದ ಸಹಭಾಗಿತ್ವದಲ್ಲಿ ಮಾತ್ರ ಪ್ರಾಣಿ ಪಕ್ಷಿಗಳ ಸಂರಕ್ಷಣೆ ಸಾಧ್ಯ ಎಂದು ಬೆಂಗಳೂರಿನ ಅಪರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಸಂತೋಷ್ ಕುಮಾರ್ ನುಡಿದರು. ದಾಂಡೇಲಿ ಅರಣ್ಯ ಉಪವಿಭಾಗದ ನೇತೃತ್ವದಲ್ಲಿ ದಾಂಡೇಲಿಯ ಹಾರ್ನ್ಬಿಲ್ ಸಭಾಭವನದಲ್ಲಿ ಹಮ್ಮಿಕೊಂಡಿದ್ದ 2 ದಿನಗಳ ಕಾಲದ ಹಾರ್ನ್ಬಿಲ್ ಹಬ್ಬವನ್ನ ಉದ್ಘಾಟಿಸಿ ಮಾತನಾಡುತ್ತಿದ್ರು. ಹಾರ್ನ್ಬಿಲ್ ಸೇರಿದಂತೆ ಅಳಿವಿನ ಅಂಚಿನಲ್ಲಿರುವ ಎಲ್ಲಾ ವನ್ಯಜೀವಿಗಳನ್ನ ಉಳಿಸಿಕೊಳ್ಳುವ ಕೆಲಸವಾಗಬೇಕಿದೆ. ಆ ನಿಟ್ಟಿನಲ್ಲಿ ಹಾರ್ನ್ಬಿಲ್ ಹಬ್ಬವನ್ನ ಹಮ್ಮಿಕೊಳ್ಳಲಾಗಿದೆ ಎಂದರು. ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನೆಂದರೆ ಇದು ಈ ಕನ್ಸರ್ವೇಷನ್. ನಾವು ಎಲ್ಲರೂ ಹೇಳ್ತೀವಿ ಕನ್ಸರ್ವೇಷನ್ ಬಹಳ ಮುಖ್ಯ. ಅರಣ್ಯ, ವೈಲ್ಡ್ ಲೈಫ್ ಮತ್ತು ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಬಟ್ ಇದು ಬರೀ ಒಂದು ಇಲಾಖೆಯಿಂದ, ಅರಣ್ಯ ಇಲಾಖೆಯಿಂದ ಅದು ಸಾಧ್ಯ ಆಗೋದಿಲ್ಲ. ಅದನ್ನು ಈ ಕನ್ಸರ್ವೇಷನನ್ನು ಎಫರ್ಟನ್ನು ನಾವು ಸಕ್ಸಸ್ ಮಾಡಬೇಕಾದರೆ ಎಲ್ಲರೂ ಸಹಭಾಗಿತ್ವ ಬೇಕಾಗತ್ತೆ. ಅದರಲ್ಲಿ ಬೇರೆ ಬೇರೆ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ಗಳು ಆಗಲಿ, ಅಥವಾ ಕನ್ಸರ್ವೇಷನಿಸ್ಟ್ ಆಗಲಿ, ಅಥವಾ ಮೀಡಿಯಾದವರು ಆಗಲಿ, ಜುಡಿಷರಿ ಆಗಲಿ, ಎಲ್ಲರಿಗೂ ಸಹಭಾಗಿತ್ವ ಇದ್ದರೆ ಮಾತ್ರ ಈ ಕನ್ಸರ್ವೇಷನ್ ಸಕ್ಸಸ್ ಆಗುತ್ತೆ. ಸೊ ಅದಕ್ಕಾಗಿ ಪಬ್ಲಿಸಿಟಿ ಬೇಸಿಕ್ ಉದ್ದೇಶ ಅಂದರೆ ಇದು ಹಾರ್ನ್ಬಿಲ್ ಅನ್ನು ಸೆಲಿಬ್ರೇಟ್ ಮಾಡೋ ಜೊತೆಯಲ್ಲಿ ಹಾರ್ನ್ಬಿಲ್ ಈ ಪಾಪ್ಯುಲೇಷನ್ ಇಲ್ಲಿ ಏನಿದೆ ಅದನ್ನು ಕನ್ಸರ್ವೇಷನ್ ಮಾಡೋ ಜೊತೆಯಲ್ಲಿ ಈವನ್ ಇನ್ ಜನರಲ್ ಈ ಕನ್ಸರ್ವೇಷನನ್ನು ಹೇಗೆ ಜನರಲ್ಲಿ ಅದರ ಬಗ್ಗೆ ಅರಿವು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕೆನರಾ ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಟಿ ಹೀರಾಲಾಲ್ ಮಾತನಾಡಿ, ದಾಂಡೇಲಿ ಮತ್ತು ಜೊಯ್ಡಾದ ಕೆಲ ಭಾಗಗಳನ್ನು ಹಾರ್ನ್ಬಿಲ್ ಸಂರಕ್ಷಿತ ಪ್ರದೇಶವೆಂದು ಘೋಷಿಸಲಾಗಿದ್ದು, ಇನ್ನು ಮುಂದಿನ ದಿನದಲ್ಲಿ ಹಾರ್ನ್ಬಿಲ್ ಇಕೋ ಟೂರಿಸಂ ಹೆಸರಿನಲ್ಲಿ ಪ್ರವಾಸೋದ್ಯಮ ಬೆಳೆಸುವ ಕೆಲಸ ಮಾಡಲಾಗುವುದು ಎಂದರು. ಇಲ್ಲಿರ್ತಕ್ಕಂಥ ಸಂಸ್ಕೃತಿ ಮತ್ತು ನಮ್ಮ ಪರಿಸರವನ್ನು, ಇಲ್ಲಿರ್ತಕ್ಕಂಥ ಸಂಸ್ಕೃತಿ ಮತ್ತು ನಿಸರ್ಗವನ್ನು ಸಮತೋಲನ ಮಾಡಿ, ಸಮಾಗಮ ಮಾಡಿ, ಸಂಗಮ ಮಾಡುವ ಉದ್ದೇಶದಿಂದ ಇಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದಿಂದ ನಾವು ಸಾಕಷ್ಟು ಕಲಿಯೋದು ಇದೆ. ಇವತ್ತು ಮತ್ತು ನಾಳೆ ಪರಿಸರ ತಜ್ಞರು, ಪಕ್ಷಿ ತಜ್ಞರು ಇವತ್ತು ನಾಗಾಲ್ಯಾಂಡ್, ಬಾಂಬೆಯಿಂದ, ಮಹಾರಾಷ್ಟ್ರದಿಂದ, ಹೈದರಾಬಾದಿಂದ ಮತ್ತು ತಮಿಳುನಾಡಿನಿಂದ ಮತ್ತು ಕರ್ನಾಟಕದಿಂದ ಆಗಮಿಸಿದ್ದಾರೆ. ಸಾಕಷ್ಟು ಮಾಹಿತಿಯನ್ನು ನಮ್ಮನ್ನು ವಿಸ್ತರಿಸುತ್ತಿದ್ದಾರೆ. ಅದರ ಜೊತೆಗೆ ಸುಮಾರು 130 ಜನ ಹೈದರಾಬಾದ್ ಮತ್ತು ಕರ್ನಾಟಕದಿಂದ ಈ ಹಕ್ಕಿಯ ಬಗ್ಗೆ ವೀಕ್ಷಕರಾಗಿ, ಪಕ್ಷಿ ವೀಕ್ಷಕರಾಗಿ ಆಗಮಿಸಿರ್ತಕ್ಕಂಥದ್ದು ನಿಜವಾಗ್ಲೂ ಈ ನಮ್ಮ ಭಾರತ ದೇಶದ ವಿವಿಧ ರಾಜ್ಯಗಳ ಸಮ್ಮೇಳನ ಅಂತ ಹೇಳ್ಕೊಂತ ಇವತ್ತು ನಾಳೆ ಸಾಕಷ್ಟು ಈ ಪಕ್ಷಿ. ಹಳಿಯಾಳ ಅರಣ್ಯ ಉಪವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಪ್ರಶಾಂತ್ ಕುಮಾರ್ ಕೆಸಿ ಪ್ರಾಸ್ತಾವಿಕ ಮಾತನಾಡಿ, ದಾಂಡೇಲಿಯಲ್ಲಿ ಅಪರೂಪದ ಪಕ್ಷಿಯ ಸಂರಕ್ಷಣೆ ಕುರಿತಾಗಿ ಹಾರ್ನ್ಬಿಲ್ ಹಬ್ಬವನ್ನ ಪ್ರತಿ ವರ್ಷ ಆಯೋಜಿಸಲಾಗುತ್ತಿದೆ ಎಂದು ಹೇಳಿದ್ರು. ಮುಖ್ಯ ಅತಿಥಿಗಳಾಗಿದ್ದ ಬೆಳಗಾವಿಯ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮಂಜುನಾಥ್ ಚೌಹಾಣ್ ಸಾಂದರ್ಭಿಕವಾಗಿ ಮಾತನಾಡಿದ್ರು. ವೇದಿಕೆಯಲ್ಲಿ ಜಿಲ್ಲೆಯ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಕಾರವಾರದ ರವಿಶಂಕರ್ ಸಿಎಸ್, ಕಾರವಾರದ ಮಂಜುನಾಥ್ ನಾವಿ, ಶಿರಸಿಯ ನಾಗಶೆಟ್ಟಿ ಆರ್ಎಸ್, ಯಲ್ಲಾಪುರದ ಜಿಪಿ ಹರ್ಷಬಾನು, ಶಿರಸಿಯ ಸಂದೀಪ್ ಸೂರ್ಯವಂಶಿ, ಹೊನ್ನವರದ ಯೋಗೇಶ್ ಸಿಕೆ, ಕೆಎಸ್ಎಫ್ಐಸಿಯ ಅಶೋಕ್, ತಹಶೀಲ್ದಾರ್ ಶೈಲೇಶ್ ಪರಮಾನಂದ, ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ನ ಕಾರ್ಯನಿರ್ವಾಹಕ ನಿರ್ದೇಶಕ ರಾಜೇಂದ್ರ ಜೈನ್, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಬಿಎನ್ ವಾಸರೆ ಮೊದಲಾದವರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಅರಣ್ಯ ಇಲಾಖೆಯ ವಿವಿಧ ರಂಗದಲ್ಲಿ ಸಾಧನೆ ಮಾಡಿದ ಕಾವಲುಗಾರ ಸುರೇಶ್ ನಾಯ್ಕ್, ಅರಣ್ಯ ವೀಕ್ಷಕ ರಮಾಕಾಂತ್ ನಾಯ್ಕ್, ಉಪವಲಯ ಅರಣ್ಯಾಧಿಕಾರಿ ವಿಜಯಕುಮಾರ್ ಅಳಗಿ ಹಾಗೂ ಪ್ರವೀಣ್ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಹಾರ್ನ್ಬಿಲ್ ಹಬ್ಬದ ಅಂಗವಾಗಿ ಹಮ್ಮಿಕೊಂಡಿದ್ದ ವಿವಿಧ ಸ್ಪರ್ಧಾ ವಿಜೇತ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಿದ್ರು. ದೇಶದ ವಿವಿಧೆಡೆಯಿಂದ ಸುಮಾರು 100ಕ್ಕೂ ಹೆಚ್ಚು ಪ್ರತಿನಿಧಿಗಳು ಭಾಗವಹಿಸಿದ್ರು. ಹಾರ್ನ್ಬಿಲ್ ಹಬ್ಬದ ವೇದಿಕೆಯನ್ನ ದಾಮೋದರ್ ನಾಯ್ಕರ ಕರಕುಶಲಾಕೃತಿಯಲ್ಲಿ ಆಕರ್ಷಕವಾಗಿ ನಿರ್ಮಿಸಲಾಗಿತ್ತು. ಹಾರ್ನ್ಬಿಲ್ ಬದುಕು ಹಾಗೂ ಅದರ ಜೀವನದ ವಿಧಾನದ ಕುರಿತಂತೆ ಬಗೆ ಬಗೆಯ ಚಿತ್ರ ಪ್ರದರ್ಶನದ ಆರ್ಟ್ ಗ್ಯಾಲರಿ ಹಾಗೂ ಹಲವು ವ್ಯಾಪಾರಿ ಮಳಿಗೆಗಳು ಗಮನ ಸೆಳೆದವು. ಉದ್ಘಾಟನಾ ಸಮಾರಂಭಕ್ಕೂ ಮುನ್ನ ದಾಂಡೇಲಿಯ ನಗರಸಭಾ ಕಾರ್ಯಾಲಯದಿಂದ ಹಾರ್ನ್ಬಿಲ್ ಸಭಾಭವನದವರೆಗೆ ಆಕರ್ಷಕ ಕಲಾ ತಂಡಗಳ ಮೆರವಣಿಗೆ ನಡೆಯಿತು. ಬುಡಕಟ್ಟು, ಗೌಳಿ, ಕುಣಬಿ, ಸಿದ್ದಿ ಹಾಗೂ ವಿವಿಧ ಕಲಾ ತಂಡಗಳು, ಯಕ್ಷಗಾನ ವೇಷಗಳು, ಹಾರ್ನ್ಬಿಲ್ ವೇಷಗಳು ಮೆರವಣಿಗೆಯಲ್ಲಿ ಗಮನ ಸೆಳೆದವು.
ಹಾರ್ನ್ಬಿಲ್ ಉತ್ಸವದ ಕಾರ್ಯಕ್ರಮದಲ್ಲಿ ಯಾವುದೇ ಜನಪ್ರತಿನಿಧಿಗಳು ಪಾಲ್ಗೊಂಡಿರಲಿಲ್ಲ. ಪತ್ರಿಕೆಯನ್ನ ಕೊಂಡು ಓದುವ ಮೂಲಕ ಪತ್ರಿಕೆಯನ್ನ ಉಳಿಸುವ ಗುರುತರವಾದ ಜವಾಬ್ದಾರಿ ಸಾರ್ವಜನಿಕರ ಮೇಲಿದೆ ಎಂದು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ನರಸಿಂಹ ಅಡಿ ಹೇಳಿದರು. ಹೊನ್ನವರ ಪಟ್ಟಣದ ಸೋಷಿಯಲ್ ಕ್ಲಬ್ನಲ್ಲಿ ಶುಕ್ರವಾರ ನಡೆದ ಪತ್ರಕರ್ತರ ಸಂಘದ 2026ನೇ ಸಾಲಿನ ಕ್ಯಾಲೆಂಡರ್ ಬಿಡುಗಡೆ ಹಾಗೂ ನೇತ್ರ ತಪಾಸಣೆ ಶಿಬಿರ ಉದ್ಘಾಟಿಸಿ ಅವರು ಮಾತನಾಡಿದರು. ಹಿಂದೆಲ್ಲ ಪತ್ರಿಕೆಗಳು ಸಾಕಷ್ಟು ಬೆಳೆದು ವಿಜೃಂಭಿಸಿ ಪತ್ರಿಕೆಗಳ ಒಂದು ಓದುಗರ ಸಂಖ್ಯೆಯನ್ನು ಸಾಕಷ್ಟು ಇಟ್ಕೊಂಡಿತ್ತು. ಅದು ಇವತ್ತು ಓದುಗರ ಸಂಖ್ಯೆ ಕಡಿಮೆ ಆಗಿದೆ. ಸಾಮಾಜಿಕ ಜಾಲತಾಣ ಅದು ಇದೆಲ್ಲ ಕಾರಣ. ಹೊನ್ನಾವರದಲ್ಲಿ ಕ್ರಿಯಾಶೀಲ ಪತ್ರಕರ್ತರಿದ್ದಾರೆ. ಇಲ್ಲಿಯ ಸಮಸ್ಯೆಗಳಿಗೆ ಸಮಯಕ್ಕೆ ಸರಿಯಾಗಿ ಸ್ಪಂದಿಸಿ ಅದಕ್ಕೆ ಒಂದು ವ್ಯವಸ್ಥಿತವಾದ ಗುರಿಯನ್ನು ತಲುಪಿಸುವ ತನಕ ಹೋರಾಡಿದಂತಹ ಪತ್ರಕರ್ತರು ಈ ನೆಲದಿಂದ ಬಂದಿದ್ದಾರೆ. ಇವತ್ತಿಗೂ ಕಾರ್ಯ ಮಾಡ್ತಾ ಇದ್ದಾರೆ. ಪತ್ರಕರ್ತರು ಅಂದ ತಕ್ಷಣ ಮುಖ ತಿಳಿಸ್ಕೊಂಡು ಹೋದರೆ ಜಾಸ್ತಿ. ಆದರೆ ಖಂಡಿತ ನಿಮಗೆ ಅಂತಹ ಒಂದು ಏನಾದರೂ ನೋವಾಗದಿದ್ದರೆ ಅದು ನಿಜವಾಗಿ ದೈನಂದಿನ ಚಟುವಟಿಕೆಯಲ್ಲಿ ತೊಡಗಿಸ್ಕೊಂಡ ಪತ್ರಕರ್ತರಿಂದ ಅಲ್ಲ, ಸಾಧ್ಯನೇ ಇಲ್ಲ. ಅವರಿಗೆ ಅವ್ರ ಕೆಲಸ ಮಾಡಿಕೊಂಡು ಸಮಾಜದಲ್ಲಿ ಅವರಿಂದ ಆದ ಒಂದು ಉಪಕಾರವನ್ನು ಮಾಡ್ಕೊತಾ ಹೋದರೆ ಅವ್ರ ಬದ್ಧತೆ ಆಗಿದೆ. ಯಾರೆಲ್ಲ ಆ ರೀತಿ ನೋವನ್ನು ಕೊಡ್ತಾ ಇದ್ದಾರೆ ಅವರು ಯಾವ ವೇಳೆ ಎಲ್ಲರಿಗೂ ಸಮಾಜದಲ್ಲಿ ಗೊತ್ತಾಗ್ತಾ ಇದೆ. ಕ್ಯಾಲೆಂಡರ್ ಬಿಡುಗಡೆಗೊಳಿಸಿದ ತಹಶೀಲ್ದಾರ್ ಪ್ರವೀಣ್ ಕರಾಂಡೆ ಮಾತನಾಡಿ, ಪತ್ರಕರ್ತರು ಸರ್ಕಾರದ ಹಲವು ಯೋಜನೆಯನ್ನ ಸಾರ್ವಜನಿಕರಿಗೆ ತಿಳಿಸಲು ಪ್ರಮುಖ ಪಾತ್ರ ವಹಿಸುತ್ತಾರೆ. ಪ್ರವಾಸೋದ್ಯಮ ಅಭಿವೃದ್ಧಿ, ಹಲವು ಸಮಸ್ಯೆಗಳನ್ನ ಬಗೆಹರಿಸಲು ಪತ್ರಿಕೆಗಳ ಪಾತ್ರವೂ ಇದೆ ಎಂದರು. ಯಾವುದೋ ಸರ್ಕಾರದ ಯೋಜನೆ ಇರಬಹುದು, ಯಾವುದೋ ಸಾರ್ವಜನಿಕ ಅನುಕೂಲಕ್ಕೆ ಯಾವುದೇ ಯೋಜನೆಗಳನ್ನು ನಾವು ನೇರವಾಗಿ ಸಾರ್ವಜನಿಕರಿಗೆ ಸಂಪರ್ಕ ಬರಬೇಕಾದ್ರೆ ಒಂದು ಪತ್ರಿಕಾ ಮಾಧ್ಯಮದ ಪಾತ್ರ ಬಹಳ ದೊಡ್ಡದಿರುತ್ತದೆ. ಯಾವುದೇ ವಿಷಯದಲ್ಲಿ ನಮ್ಮ ಕೆಲಸಗಳು ಸಹ ಸರ್ಕಾರದ ಕೆಲಸಗಳು ಸಹ ಅದು ಒಂದು 100% ಫಲಿತಾಂಶ ಬರಲಿಕ್ಕೆ ಕಾರಣವಾದ ಪತ್ರಕರ್ತರಿಗೆ ಪಾತ್ರ ಬಹಳ ದೊಡ್ಡ ಇಂಪಾರ್ಟೆಂಟ್ ಇದೆ. ನಾನು ಇಲ್ಲಿ ಒಂದು ಇನ್ನೊಂದು ಅಡಿಷನಲ್ ಹೇಳಿಕೆ ಬಯಸಬೇಕಂದ್ರೆ ಪತ್ರಕರ್ತರಲ್ಲಿ ಸರ್ ಹೇಳಿದಾಗೆ ಸೋಷಿಯಲ್ ಮೀಡಿಯಾ ಮುಖಾಂತರ ಏನಾಗಿದೆ ತರಾತುರಿ ಬ್ರೇಕಿಂಗ್ ನ್ಯೂಸ್ ಮಾಡಲಿಕ್ಕೆ ಬಹಳಷ್ಟು ಮುಂದೆ ಹೋಗ್ತಾ ಇದ್ದಾರೆ. ಸೊ ಯಾವುದೇ ವಿಷಯದಲ್ಲಿ ಒಂದು ಸಾರ್ವಜನಿಕರ ಪ್ರಕಟಣೆ ಆಗಲಿ, ಯಾವುದೋ ಒಂದು ಸುದ್ದಿ ಮಾಡಬೇಕಾದ್ರೆ ಸಹ ಯಾವುದೋ ವಿಷಯದಲ್ಲಿ ಯಾವ ಇಲಾಖೆ ಸಂಬಂಧಪಟ್ಟಿರ್ಬೋದು, ಯಾವುದೇ ಒಂದು ಆರ್ಟಿಕಲ್ ಮಾಡಬೇಕಾದ್ರೂ ಸಹ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ತಾವು ಒಂದು ಕ್ರಾಸ್ ಸ್ಟೇಟ್ಮೆಂಟ್ ಅನ್ನು ಕಳಿಸ್ಕೊಂಡು ಸೈಮಲ್ಟೇನಿಯಸ್ಲಿ ಆ ನ್ಯೂಸ್ ಅನ್ನು ಪ್ರಕಟಣೆ ಮಾಡಿದ್ದಾರೆ. ಅದಕ್ಕೆ 100% ಏನಾಗುತ್ತೆ, ಒಂದು ವಾಸ್ತವಾಂಶ ಏನಿರುತ್ತೆ ಅದಕ್ಕೆ ಸಂಬಂಧಪಟ್ಟ ಪ್ರತಿಕ್ರಿಯೆಯನ್ನು ಸಹ ನಾವು ಪಬ್ಲಿಷ್ ಮಾಡಿದ್ರೆ ಏನಾಗುತ್ತೆ, ಒನ್ ಸೈಡ್ ನ್ಯೂಸ್ ಆಗಲ್ಲ. ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಏಸು ಸುಬ್ಬಣ್ಣ ಬೆಂಗಳೂರು ಮಾತನಾಡಿ, ಇತ್ತೀಚಿನ ದಿನದಲ್ಲಿ ನಾವೆಲ್ಲರೂ ಮೊಬೈಲ್ ದಾಸರಾಗಿ ಪತ್ರಿಕೆ ಓದುವುದರಿಂದ ದೂರವಾಗುತ್ತಿದ್ದೇವೆ ಎಂದರು. ವಿಚಾರ ಮಾಡೋದು ಅದಕ್ಕೆಲ್ಲ ಕಾರಣ ನಮ್ಮ ಕೈಲಿರುವ ಒಂದು ದೊಡ್ಡ ಭೂತ. ಈ ಭೂತದಿಂದ ನಾವು ಭಾಳ ಹೊರಗೆ ಬರಬೇಕಾಗಿದೆ. ಯಾಕಂದರೆ ಮೊದಲಿಗೆ ಏನಾದರೂ ನಮಗೆ ಅಂಶ ಬೇಕಾದ್ರೆ ಏನಾದರೂ ಒಂದು ತಿಳಿದೋಗಂದ್ರೆ ಮಾಧ್ಯಮಕ್ಕೆ ಮುಗಿತೀವಿ, ಪುಸ್ತಕಕ್ಕೆ ಮುಗಿತೀವಿ, ಒಂದೇನೋ ಓದಿ ನಾವು ತಿಳ್ಕೊತೀವಿ. ಹಂಗಿಲ್ಲ, ಎಲ್ಲ ಡೈಜೆಸ್ಟ್ ಇದ್ದಾಗ ರೆಡಿ ಇರಬೇಕು. ನಾವು ಹೋಗಿ ಓದಬಿಟ್ಟು ತಾನೇ ಹೇಳ್ಬೇಕು. ತಪ್ಪು ಹೇಳ್ದು ಇರುತ್ತಿಲ್ಲ, ಅದು ಹೇಳ್ದಂಗೆ ಹೋಗ್ಬಿಡೋದು. ಮೊನ್ನೆ ಯಾರೋ ಒಂದು ಸ್ನೇಹಿತರು ಹೇಳ್ತಾ ಇದ್ರು, ಗೂಗಲ್ ಕೇಳಿದಂತೆ ಹೊನ್ನಾವರ ರಸ್ತೆಗಳು ಎಲ್ಲೋ ಘಾಟ್ ಸೆಕ್ಷನ್ ಅಡಿಗೆ ಒಂದು ನಿಲ್ಲಿಸ್ಬಿಟ್ಟಿದೆ. ಸೊ ನಾವು ಅದು ಸರಿನೋ ತಪ್ಪನ್ನು ತಿಳ್ಕೊಳ್ಳೋ ಶಕ್ತಿ ಸರಿ ನಮಗಿಲ್ಲ. ಸೊ ಆ ನಿಟ್ಟಿನಲ್ಲಿ ನಾವು ಓದುವುದನ್ನು ನಾವು ಹೆಚ್ಚು ರೂಢಿಸ್ಕೊಳ್ಬೇಕು. ಮೊದಲೆಲ್ಲ ಈಗಿನಷ್ಟು ನಾವು ಗ್ರಂಥಾಲಯ ಜನ ಸರ್ಕಾರ ಗ್ರಂಥಾಲಯ ಬಹಳಷ್ಟು ಅವಕಾಶವನ್ನು ಕಲ್ಪಿಸಿಕೊಡ್ತೇವೆ. ಬಹಳಷ್ಟು ಮಾಧ್ಯಮಗಳಿರ್ಬೋದು, ಏನು ಪುಸ್ತಕಗಳ ಸಂಗ್ರಹ ಇರ್ಬೋದು, ಓದುಗರ ಒಂದು ಸಂಖ್ಯೆ ಕಡಿಮೆ. ನಮ್ಮ ಕಾಲವನ್ನು ಹಾಗಿದ್ದಿಲ್ಲ. ಗ್ರಂಥಾಲಯದ ಸ್ಥಿತಿ ಅಷ್ಟೇ ಇತ್ತು. ನಾವು ಅಭ್ಯಾಸ ನಮ್ಮ ಓದಿನ ಒಂದು ಅಭ್ಯಾಸ ಹೆಂಗಿತ್ತಂದರೆ ಪ್ರೈವೇಟ್ನ ಸರ್ಕ್ಯುಲೇಟಿಂಗ್ ಲೈಬ್ರರಿ ಮಾಡ್ತಾ ಇದ್ರು. ಒಳ್ಳೊಳ್ಳೆ ಹೊಸ ಕಾದಂಬರಿಗಳನ್ನ ತಂದು ದಿವಸಕ್ಕೆ 2 ರೂಪಾಯಿ 1 ರೂಪಾಯಿ ಅದನ್ನು ಕೊಂಡು. ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಸಮಿತಿ ಸದಸ್ಯ ವಿಠಲ್ ದಾಸ್ ಕಾಮತ್ ಮಾತನಾಡಿ, ಕ್ಯಾಲೆಂಡರ್ ಬಿಡುಗಡೆಯ ದಿನದಲ್ಲಿ ಉಚಿತ ನೇತ್ರ ತಪಾಸಣೆ ಜೊತೆ ಶಸ್ತ್ರಚಿಕಿತ್ಸಾ ಶಿಬಿರ ಆಯೋಜಿಸುವ ಮೂಲಕ ಮಾದರಿಯಾಗಿದ್ದಾರೆ ಎಂದರು. ನಮ್ಮನ್ನು ಎಷ್ಟು ಗೌರವದಿಂದ ನಮ್ಮನ್ನು ಎಷ್ಟು ಪ್ರೀತಿಯಿಂದ ನೋಡ್ತಾರೋ ಮುಖ್ಯ ಕಾರಣಕ್ಕಾಗಿ ನಾವು ನರಸಿಂಹರು ಎಲ್ಲರೂ ಬಂದಿದ್ದೇವೆ. ಈ ತಾನೇ ಒಂದೂವರೆ ತಿಂಗಳಾಯಿತು ಹೊಸ ಬಾಡಿ ಬಂದು. ನಾವು ನರಸಿಂಹರು ಇನ್ನೂ ಅಧಿಕಾರ ಹಸ್ತಾಂತರ ಆಗಲಿಲ್ಲ, ಅಲ್ಲೂ ಆಗಲಿಲ್ಲ, ಬೆಂಗಳೂರಿನಲ್ಲೂ ನಮಗೂ ಆಗಲಿಲ್ಲ ಅಧಿಕಾರ ಹಸ್ತಾಂತರ. ಇನ್ನು 25ನೇ ತಾರೀಕಿಗೆ ನಾವು ಅಧಿಕಾರ ತಗೊಳ್ಳೋದಿದ್ದೇವೆ. ಬಟ್ ನಾವು ತುಂಬ ಫಾಸ್ಟ್ ಅಧಿಕಾರ ಹಸ್ತಾಂತರ ಮಾಡಿ ಕ್ಯಾಲೆಂಡರ್ ಬಿಡುಗಡೆ ಮಾಡಿ ಒಂದು ಒಳ್ಳೆ ಸಾಮಾಜಿಕ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಉಚಿತ ನೇತ್ರ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರ.
ಒಳ್ಳೆಯ ಕಾರ್ಯ, ತುಂಬ ಖುಷಿ ಆಯಿತು. ಯಾಕಂದರೆ ಪತ್ರಕರ್ತರ ಬಗ್ಗೆ ಒಂದು ಮಾತಿದೆ, ಬರೀ ಟೀಕೆ ಮಾಡೋದು, ಬರೀ ತಪ್ಪು ಹುಡುಕೋದು, ಬರೀ ಯಾರಾದರೂ ಒಳ್ಳೆಯ ಕಾರ್ಯಕ್ಕಿಂತ 100 ಪಟ್ಟು ಒಳ್ಳೆಯ ಕೆಲಸ ಮಾಡೋದು ಒಂದು ನಾನು 36ನೇ ವರ್ಷ ಇಟ್ಕೊಳ್ತೇನೆ, ನಾನು ಅನುಭವಿಸಿದ್ದೇನೆ. ಮೊದಲು ನಾನು ತಪ್ಪು ಹುಡುಕ್ತಿದ್ದೆ, ಆದರೆ ಬರ್ತಾ ನನ್ನ ಮನಸ್ಸು ಕಲ್ತು ನಾವು ತಪ್ಪು ಹುಡುಕುವವರಿಗೆ ನಮ್ಮ ನೈತಿಕತೆ ನಾವೇನು ಒಳ್ಳೆಯದು ಮಾಡ್ತೀವಿ ಅನ್ನೋದು ಒಂದು 15 ವರ್ಷದಲ್ಲಿ ನನಗೂ ಅರ್ಥ ಆಯ್ತು. ಹಾಗಾಗಿ ನಾವು ಒಳ್ಳೆಯದು ಮಾಡಿ ಯಾರು ಒಳ್ಳೆಯದು ಮಾಡ್ತಾರೆ ಅನ್ನೋದು ತಪ್ಪು ಹುಡುಕುವ ಅಧಿಕಾರಿ. ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಮಾರುತಿ ನಾಯ್ಕ್ ಮಾತನಾಡಿದ್ರು. ಅಧ್ಯಕ್ಷತೆ ವಹಿಸಿದ್ದ ತಾಲೂಕಾ ಸಂಘದ ಅಧ್ಯಕ್ಷ ವಿನಾಯಕ್ ಮೇಸ್ತಾ ಮಾತನಾಡಿ, ಪತ್ರಕರ್ತರಿಗೆ ಸಂಘದಿಂದ ನೆರವಾಗಲು ಕ್ಷೇಮ ನಿಧಿ ಆರಂಭಿಸಲಾಗಿದೆ ಎಂದರು. ಜಿಲ್ಲಾ ಸಂಘದ ಸದಸ್ಯ ಸತೀಶ್ ತಾಂಡೇಲ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಸಂಘದ ಉಪಾಧ್ಯಕ್ಷ ದಿನೇಶ್ ಹೆಗಡೆ ಸ್ವಾಗತಿಸಿ, ಪ್ರಧಾನ ಕಾರ್ಯದರ್ಶಿ ನಾಗರಾಜ್ ನಾಯ್ಕ್ ವಂದಿಸಿದ್ರು. ಕಾರ್ಯದರ್ಶಿ ಪ್ರಸಾದ್ ಹೆಗಡೆ ಕಾರ್ಯಕ್ರಮ ನಿರ್ವಹಿಸಿದ್ರು. ಸಂಘದ ಸದಸ್ಯರು, ವಿವಿಧ ಸಂಘಟನೆಯ ಪ್ರಮುಖರು, ಸಾರ್ವಜನಿಕರು ಭಾಗವಹಿಸಿದ್ರು. ಮಧ್ಯಾಹ್ನ ಕುಮಟಾದ ನಮಸ್ಕಾರ ಸಮಾಜ ಸೇವಾ ಸಂಸ್ಥೆ ಮತ್ತು ಬೆಳಕು ನೇತ್ರಾಲಯದ ಸಹಯೋಗದಲ್ಲಿ ಉಚಿತ ನೇತ್ರ ತಪಾಸಣಾ ಶಿಬಿರ ನಡೆಯಿತು. ಕರ್ನಾಟಕದ ತುಮಕೂರಿನಿಂದ ವಿಶ್ವಮಟ್ಟದ ಕ್ರೀಡಾಪಟುಗಳು ಹೊರಹೊಮ್ಮಲಿ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕ್ರೀಡಾಪಟುಗಳಿಗೆ ಶುಭ ಕೋರಿದ್ರು. ತುಮಕೂರಿನಲ್ಲಿ ಆಯೋಜಿಸಲಾಗಿದ್ದ ಕರ್ನಾಟಕ ಕ್ರೀಡಾಕೂಟ 2025-26 ಕ್ರೀಡಾಕೂಟವನ್ನ ಉದ್ಘಾಟಿಸಿ ಮಾತನಾಡಿದ್ರು. ಕ್ರೀಡೆಯಿಂದ ಶಿಸ್ತು, ಸಂಯಮ, ಸಮಯ ಪ್ರಜ್ಞೆ ಪಾಲನೆಗೆ ಸಹಕಾರಿ. ಕ್ರೀಡೆಯಲ್ಲಿ ಸೋಲು ಗೆಲುವು ಮುಖ್ಯವಲ್ಲ, ಕ್ರೀಡಾ ಸ್ಫೂರ್ತಿ ಮುಖ್ಯ. ಪ್ರತಿ ಕ್ರೀಡಾಪಟುವು ಇದನ್ನ ಪಾಲಿಸಬೇಕು. ಕ್ರೀಡಾಪಟುಗಳಿಗೆ ಉತ್ತಮ ಭವಿಷ್ಯವಿದ್ದು ಕಠಿಣ ಶ್ರಮ ಅತ್ಯಗತ್ಯ. ಪರಿಶ್ರಮದಿಂದ ಗುರಿ ಸಾಧಿಸಲು ಉತ್ತಮ ತರಬೇತಿ ಅಗತ್ಯ. ಕ್ರೀಡಾಪಟುಗಳನ್ನ ಪ್ರೋತ್ಸಾಹಿಸುವ ಉದ್ದೇಶದಿಂದ ಸರ್ಕಾರಿ ಉದ್ಯೋಗದಲ್ಲಿ ಮೀಸಲಾತಿಯ ನಿಯಮವನ್ನ ಜಾರಿಗೊಳಿಸಿದೆ. ಪೊಲೀಸ್ ಇಲಾಖೆಯಲ್ಲಿ ಪೇದೆ ಹುದ್ದೆಯಿಂದ ಆರಕ್ಷಕ ಉಪಾಧೀಕ್ಷಕರ ಹುದ್ದೆಯವರೆಗೆ 3% ಮೀಸಲಾತಿಯನ್ನ ಸರ್ಕಾರ ನೀಡುತ್ತಿದೆ. ಒಲಿಂಪಿಕ್ಸ್, ಪ್ಯಾರಾ ಒಲಿಂಪಿಕ್ಸ್, ಏಷ್ಯನ್ ಗೇಮ್ಸ್, ಕಾಮನ್ವೆಲ್ತ್ ಗೇಮ್ಸ್, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ವಿಜೇತರಾದ ಇಲ್ಲವೇ ಭಾಗವಹಿಸುವ ಕ್ರೀಡಾಪಟುಗಳಿಗೆ ಸರ್ಕಾರಿ ಉದ್ಯೋಗದಲ್ಲಿ ಮೀಸಲಾತಿ ನೀಡಲಾಗುತ್ತಿದೆ. ವಿವಿಧ ಇಲಾಖೆಗಳಲ್ಲಿ 2% ಮೀಸಲಾತಿಯನ್ನ ನೀಡಲಾಗುತ್ತಿದೆ. ಒಲಿಂಪಿಕ್ಸ್ನಲ್ಲಿ ಪದಕ ವಿಜೇತ ಕ್ರೀಡಾಪಟುಗಳಿಗೆ ನಗದು ಬಹುಮಾನ ನೀಡುವ ಮೂಲಕ ಕ್ರೀಡಾಪಟುವನ್ನ ಪ್ರೋತ್ಸಾಹಿಸಲಾಗುತ್ತಿದೆ ಎಂದು ಹೇಳಿದ್ರು. ವಿಶ್ವಮಟ್ಟದಲ್ಲಿ ನಾಡಿನ ಕೀರ್ತಿಯನ್ನ ಹೆಚ್ಚಿಸಲೆಂದು ಕ್ರೀಡಾಪಟುಗಳಿಗೆ ಮುಖ್ಯಮಂತ್ರಿಗಳು ಶುಭ ಕೋರಿದ್ರು. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯೆಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್,
ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.